ನಾನ್ ನಿಮ್ ಜೊತೆ ಆಟ ಆಡೋದಿಲ್ಲ ನಂದಿ. ಆದ್ರೆ ಏನಾಯ್ತು ಮೂರ್ಖ? ನನಗೆ ನಿಮ್ ಜೊತೆ ಆಡಕ್ ಇಷ್ಟ ಇಲ್ಲ. ನನ್ ಚೆಂಡನ್ನ ನನಗ್ ಕೊಟ್ಬಿಡಿ, ನಾನ್ ಮನೆಗ್ ಹೋಗ್ಬೇಕು. ಇದ್ದಕ್ಕಿದ್ದ ಹಾಗೆ ಮನೆ ನೆನ್ಪ? ಏನಾಯ್ತು ಹೇಳು? ಒಂದ್ ಮಾತ್ ಹೇಳಿ, ಈ ಚೆಂಡು ಯಾರ್ದು? ಯಾರ್ ತಗೊಂಡ್ಬಂದ್ರು ಇದನ್ನ? ಇದು ನಿನ್ನ ಚೆಂಡು, ನೀನೇ ತಗೊಂಡ್ ಬಂದಿದ್ದು. ಈ ಚೆಂಡು ನಂದು ಅಂದ್ಮೇಲೆ ಇದನ್ನ ಹಿಡ್ಕೊಳ್ಳೋ ಅಧಿಕಾರ ನಂದೇ ಆಗಿರುತ್ತೆ. ಆದ್ರೆ ನೀವೆಲ್ಲ ಈ ಚೆಂಡನ್ನ ನನ್ ಕೈ ಕೊಡ್ತಾನೆ ಇಲ್ಲ. ಅದಕ್ಕೆ ನನ್ ಚೆಂಡು ಕೊಡಲ್ಲ, ಮತ್ತೆ ನಿಮ್ ಜೊತೆ ಆಡೋದು ಇಲ್ಲ. ಕೊಡಿ ನನ್ ಚೆಂಡನ್ನ. ಆದ್ರೆ ಇಷ್ಟಕ್ಕೆಲ್ಲ ಕೋಪ ಯಾಕೆ ಮಾಡ್ಕೋತಿದ್ಯಾ ಮೂರ್ಖ? ಹಾ ಮೂರ್ಖ, ಇದೆಲ್ಲ ಆಟದಲ್ಲಿ ಸಾಮಾನ್ಯ. ಹೌದು, ಪ್ರತಿ ಪ್ರಯತ್ನದಲ್ಲೂ ಸೋಲು ಮತ್ತು ಗೆಲುವು ಎರಡೂ ಇರುತ್ತೆ. ಇಲ್ಲ, ನನ್ ಚೆಂಡಿದು. ಜಾಸ್ತಿ ಸಲ ನಾನೇ ಹಿಡಿತೀನಿ. ನಂಗೆ ಕೊಡ್ಬೇಕು ಅನ್ಸಿದ್ರೆ ಆಗ ನಿಮಗ್ ಕೊಡ್ತೀನಿ. ಇದೇ ನನ್ ಷರತ್ತು. ನಿಮ್ಗೆ ಒಪ್ಪಿಗೆ ಇತ್ತು ಅಂದ್ರೆ ನಾನು ಆಟ ಆಡ್ತೀನಿ, ಇಲ್ಲ ಅಂದ್ರೆ ನನ್ ಚೆಂಡ್ ತಗೊಂಡು ಹೋಗ್ತಾ ಇರ್ತೀನಿ. ಕೊಡಿ ನನ್ ಚೆಂಡನ್ನ, ನಂದಿದು. ಕೊಡಿ ಇದನ್ನ. ನಾನ್ ಮಾತ್ ಕೇಳು ಮೂರ್ಖ. ಮೂರ್ಖ, ನಾನೆಲ್ಲ ನೋಡ್ದೆ, ಎಲ್ಲ ಕೇಳಿಸ್ಕೊಂಡೆ. ನೀವ್ ನೋಡಿದ್ದು ಒಳ್ಳೇದೇ ಆಯ್ತು. ಈಗ ನೀವೇ ನಿರ್ಣಯ ಮಾಡಿ ಅಮ್ಮ. ಆಟದಲ್ಲಿ ಯೋಗ್ಯತೆ ಇರೋರ್ಗೆನೆ ಅವಕಾಶ ಸಿಗೋದು, ತಿಳಿತಾ? ಅದಕ್ಕೆ ಮೊದಲು ಯೋಗ್ಯನಾಗು. ಸರಿ ಆಯ್ತು ಅಮ್ಮ. ಸರಿ ಮೂರ್ಖ, ನಡಿ ಮತ್ತೆ ಆಟ ಶುರು ಮಾಡೋಣ. ಈ ಸಲ ಚೆಂಡನ್ನ ನಾನೇ ಮೊದಲು ತಗೊಂಡ್ಬರ್ತೀನಿ. ಮೂರ್ಖ! ನಂದಿ! ಏನಾಯ್ತು ಗೆಳೆಯ? ಗೆಳೆಯ ಅಪಾಯದಲ್ಲಿದ್ದಾರೆ. ನಂದಿಗೆ ಅಪಾಯನ? ಹಾ ಗೆಳತಿ, ನಾವ್ ಹೋಗ್ಬೇಕು. ನಂದಿ! ದೇವರಾಜ ಇಂದ್ರ, ಏನ್ ಮಾಡ್ತಿದ್ದೀರಾ ನೀವು? ದೇವಿ!
ಋಷಿವರ್ಯ, ದೇವರಾಜ ಇಂದ್ರ, ನನ್ನ ಮಕ್ಕಳ ಮೇಲೆ ಪ್ರಹಾರ ಮಾಡೋ ಮುಂಚೆ ನೀವು ನನ್ನ ಮೇಲೆ ಪ್ರಹಾರ ಮಾಡಬೇಕು. ಖಂಡಿತ. ನಂದಿ, ಕಣ್ಬಿಡಿ ಗೆಳೆಯ. ಎದ್ದೇಳಿ ಗೆಳೆಯ, ಎದ್ದೇಳಿ. ದೇವರಾಜ ಇಂದ್ರ, ನೀನು ನಿನ್ನ ಪ್ರಹಾರನ ನನ್ನ ಬಾಲಶಿವನ ಮೇಲೆ ಮಾಡ್ತೀಯಾ? ನನ್ನ ಮಹಾದೇವನ ಮೇಲ? ಈಗ ನಿನ್ನ ಅಮೃತಪಾನನು ನಿನ್ನನ್ನ ನನ್ನ ಕ್ರೋಧಾಗ್ನಿಯಿಂದ ಕಾಪಾಡೋದಿಲ್ಲ. ಭಸ್ಮ ಮಾಡ್ತೀನಿ, ನಾನು ನಿನ್ನನ್ನ ಭಸ್ಮ ಮಾಡ್ತೀನಿ ಇದೇ ಕ್ಷಣ. ಕ್ಷಮಿಸಿ ಮಾತೆ, ನನ್ನನ್ನು ಕ್ಷಮಿಸಬೇಡಿ ನೀವು. ನಾನೀಗ ತಾರಕಾಸುರನ ವಶದಲ್ಲಿದ್ದೇನೆ. ಇದನ್ನೆಲ್ಲ ನಾನು ನನ್ನ ಇಚ್ಛೆಯಿಂದ ಮಾಡ್ತಿಲ್ಲ. ತಾರಕಾಸುರನ ಇಚ್ಛೆ ಮತ್ತು ಅವನ ಆದೇಶದಂತೆ ಮಾಡ್ತಿದ್ದೀನಿ. ನನ್ನನ್ನು ಅವನ ಯಂತ್ರದ ವಶೀಕರಣದಿಂದ ಕಾಪಾಡಿ ಮಾತೆ. ಈ ಅಧರ್ಮದಿಂದ ನನ್ನನ್ನು ಕಾಪಾಡಿ ಮಾತೆ, ಕಾಪಾಡಿ. ತಾರಕಾಸುರ, ಬಹಳ ದೊಡ್ಡ ಅಪರಾಧ ಮಾಡಿದೀಯ ನೀನು, ಅಕ್ಷಮ್ಯ ಅಪರಾಧ. ಆದ್ರೆ ಅದಕ್ಕೂ ಮೊದಲು ನಿನ್ನ ವಶೀಕರಣದ ಯಂತ್ರ ನಾಶ ಆಗ್ಬೇಕು. ಈಗಲೇ ನಾಶ ಆಗ್ಬೇಕು ಅದು. ಇದೇನಾಯ್ತು? ವಶೀಕರಣ ಯಂತ್ರನೇ ಹಾಳಾಯ್ತು.
ಯಾರು ಮಾಡಿದ್ದು ಈ ಕೆಲಸನ? ಆದಿಶಕ್ತಿ ತಾರಕ. ಈ ಅಗ್ನಿಪಿಂಡ ಆದಿಶಕ್ತಿದೆ ತಾರಕ. ನಿನ್ನ ಈ ಪ್ರಯತ್ನನೂ ವಿಫಲವಾಯ್ತು. ನೋಡ್ತೀನಿ ಇನ್ನು ಎಷ್ಟು ಪ್ರಯತ್ನಗಳನ್ನ ಹಾಳು ಮಾಡ್ತಾಳೆ, ಇನ್ನು ಏನೇನು ಮಾಡ್ತಾಳೆ ಅಂತ. ನಾನು ನಿರ್ದೋಷಿ ಮಾತೆ, ನನ್ನನ್ನು ಕ್ಷಮಿಸ್ಬಿಡಿ ನೀವು. ನೀವೆಷ್ಟು ಒಳ್ಳೆಯವರು ನಂದಿ. ತುಂಬಾ ದಯಾಳು ಮತ್ತೆ ಪರೋಪಕಾರಿ. ನೀವು ನನ್ನನ್ನು ಕಾಪಾಡೋದಕ್ಕೋಸ್ಕರ ನೀವು ನಿಮ್ ಪ್ರಾಣನೇ ಒತ್ತೆ ಇಟ್ಬಿಟ್ರಿ. ನಂದಿಗೆ ಚಿಕಿತ್ಸೆಯ ಅಗತ್ಯ ಇದೆ. ನನ್ನನ್ನ ಕ್ಷಮಿಸ್ಬೇಡಿ ಶಿವ. ನಾನು ವಶದಲ್ಲಿದ್ದೆ, ನನ್ನ ಪ್ರಜ್ಞೆಯಲ್ಲಿರ್ಲಿಲ್ಲ. ವಶೀಕರಣ ಪೂಜೆ ಮತ್ತೆ ಯಂತ್ರದಿಂದ ತಾರಕಾಸುರ ಅವನು ವಶ ಮಾಡಿಕೊಂಡಿದ್ದ. ನಾನು ಏನ್ ಮಾಡಿದ್ನೋ ಅದನ್ನೆಲ್ಲ ತಾರಕಾಸುರನೇ ಹೇಳಿದ್ದು. ನಿಜವಾದ ಅಪರಾಧಿ ತಾರಕಾಸುರನೇ ಶಿವ. ಅಮ್ಮ, ಗೆಳೆಯ ನಂದಿ ಹೇಗ್ ಸರಿ ಹೋಗ್ತಾರೆ? ಇವರ ಶರೀರದಿಂದ ವಿದ್ಯುತ್ ತರಂಗದ ಪ್ರಭಾವನ ಹೇಗ್ ದೂರ ಮಾಡೋದು? ದೇವರಾಜ, ನಿಮ್ ಹತ್ರ ಏನಾದ್ರೂ ಉಪಾಯ ಇದೆಯಾ? ಪ್ರಭು, ನನ್ನ ವಜ್ರಾಯುಧದಿಂದ ಬರೋ ಅಸಂಖ್ಯ ಶಕ್ತಿ ತರಂಗದಿಂದ ನಂದಿನ ಈಗ ಕೇವಲ ಸರಿಯಾದ ಉಪಚಾರನೆ ಕಾಪಾಡೋದು. ಸರಿಯಾದ ಉಪಚಾರ ಸಿಗದಿದ್ರೆ ಆಗ ನಂದಿ ಮೂರ್ಛೆಯಿಂದ ಹೊರಗೆ ಬರ್ದೇನೆ ಇರಬಹುದು. ಎಷ್ಟು ದೊಡ್ಡ ಅಧರ್ಮ, ಎಷ್ಟು ದೊಡ್ಡ ಅನರ್ಥ ಮಾಡಿಬಿಟ್ಟೆ ನಾನು. ಒಬ್ಬ ಅಸುರನ ವಶ ಆಗ್ಬಿಟ್ಟೆ. ಈಗ ಮಾತೆ ಪಾರ್ವತಿ ಕೃಪೆ ಇಲ್ಲದೆ ಇದ್ರೆ ಇನ್ನೆಷ್ಟು ಪಾಪಗಳನ್ನ ಮಾಡ್ತಿದ್ನೋ ನಾನು. ನಿಮ್ಗೆ ಆಭಾರಿಯಾಗಿರ್ತೀನಿ ಮಾತೆ, ಆಭಾರಿಯಾಗಿರ್ತೀನಿ, ಸದಾ ಆಭಾರಿಯಾಗಿರ್ತೀನಿ. ಪ್ರಭು, ಈ ಅಪರಾಧಿನ ಕ್ಷಮಿಸ್ಬಿಡಿ. ದೇವರಾಜ, ನೀವು ಮಾಧ್ಯಮ ಮಾತ್ರ. ಅಪರಾಧಿ ಯಾರು ಅಂದ್ರೆ ನಿಮ್ಮನ್ನ ತನ್ನ ವಶ ಮಾಡಿಕೊಂಡು ಇಂಥ ಅಪರಾಧ ಮಾಡೋ ಹಾಗೆ ಮಾಡ್ತಾರಲ್ವಾ ಅವರು. ಅದರಿಂದ ನಿಮ್ಮ ಮನಸ್ಸಿಂದ ಅಪರಾಧಿ ಭಾವ ತೆಗೆದುಹಾಕಿ. ಈ ಯೋಚನೆ ಮಾಡಬೇಕಾದ್ದು ಗೆಳೆಯ ನಂದಿನ ಬೇಗ ಗುಣ ಮಾಡೋ ಉಪಾಯ ಏನಿದೆ ಅಂತ. ವಜ್ರಾಯುಧದ ನೋವಿಗೆ ಕೊಡೋ ಚಿಕಿತ್ಸೆ ನಿಮ್ಗೆ ಗೊತ್ತಿರಬೇಕು ಅಲ್ವಾ ಮಾತೆ? ಇಲ್ಲಿವರೆಗೂ ಇಂಥ ಸ್ಥಿತಿ ನಿರ್ಮಾಣ ಆಗಿರಲಿಲ್ಲ. ಆದ್ರಿಂದ ನನಗೂ ದಾರಿ ತೋರ್ತಿಲ್ಲ. ನನ್ನ ವಜ್ರಾಯುಧ ಒಂದು ದಿವ್ಯಾಸ್ತ್ರ. ನಾನದನ್ನ ಆವಾಹನೆ ಮಾಡ್ತೀನಿ, ಅದನ್ನೇ ಕೇಳ್ತೀನಿ ನಾನು. ನನ್ನ ವಜ್ರಾಯುಧ ಇದಕ್ಕೆ ಖಂಡಿತ ಉಪಾಯ ಹೇಳುತ್ತೆ. ಹೇ ವಜ್ರಾಯುಧ,
ನನಗೆ ನಿನ್ನ ಪ್ರಹಾರದ ಉಪಾಯ ಹೇಳು. ಅಮ್ಮ, ಆ ವಶೀಕರಣ ಯಂತ್ರ ನಾಶ ಆದ್ಮೇಲೆ ಆ ಮೋಸಗಾರ ವಂಚಕ ಇಂದ್ರ ನನ್ನ ಅಣ್ಣನ ವಶದಿಂದ ಮಾಯಾದ. ಆ ಆದಿಶಕ್ತಿ ನನ್ನ ಅಣ್ಣನ ತಪಸ್ಸು ಉಪಾಯ ಎಲ್ಲದನ್ನೂ ಹಾಳು ಮಾಡಿದಾಳೆ. ಇದೇನು? ಇದೆಂತ ಪ್ರಶ್ನೆ ಅಮ್ಮ? ಏನ್ ಕೇಳಿದ್ನೋ ಅದಕ್ಕೆ ಉತ್ತರ ಕೊಡು. ಪಾತ್ರೆ ಇದು, ಆದ್ರೆ ಅರ್ಧ ತುಂಬಿದೆ ಮತ್ತೆ ಅರ್ಧ ಖಾಲಿ. ಇದೇ ನಕಾರಾತ್ಮಕ ಯೋಚನೆ. ನಕಾರಾತ್ಮಕ ಯೋಚನೆ ಪ್ರಗತಿಗೆ ಅಡ್ಡ ಬರುತ್ತೆ. ಏನಿದ್ಯೋ ಅದನ್ನ ನೋಡೋದ್ ಕಲಿ. ಇಲ್ಲೇನಿದ್ಯೋ ಅದೇ ಸಾಕು ಮುಂದೆ ಹೋಗೋದಕ್ಕೆ. ಹಾಗಂದ್ರೆ ಯಂತ್ರ ಹಾಳಾಗಿದ್ರಿಂದ ಇಂದ್ರ ನಿನ್ನ ಅಣ್ಣನ ವಶದಿಂದ ತಪ್ಪಿಸ್ಕೊಂಡ ಅನ್ನೋದನ್ನಷ್ಟೇ ನೋಡ್ಬೇಡ. ಇದನ್ ನೋಡು. ನಂದಿ ಹೆಸರಲ್ಲಿರೋ ಮುಳ್ಳು ನಿನ್ನ ಅಣ್ಣನ ಅಮರತ್ವದ ದಾರಿಯಿಂದ ಶಾಶ್ವತವಾಗಿ ದೂರ ಆಗೋದ ಅನ್ನೋದನ್ನ. ಈಗ ಯೋಚನೆ ಮಾಡ್ಬೇಕಾಗಿರೋದು ಆ ಬಾಲಶಿವನ್ನ ಅವನ್ ಜನರಿಂದ ಹೇಗ್ ದೂರ ಮಾಡಬಹುದು ಅಂತ. ಯಾಕೆ ಅಂದ್ರೆ ಅವನ್ ಒಂಟಿ ಆದ್ರೆ ಆಗ ನಮ್ಗೆ ಗೆಲುವು ಖಂಡಿತ ಸಿಗುತ್ತೆ. ಹಾಗಾದ್ರೆ ನಾವ್ ಯುದ್ಧ ಗೆದ್ದ ಹಾಗೇನೆ. ಹಾಗಾಗಿನೇ ಅಣ್ಣ ತಪಸ್ಸಿ ಕೂತಿದ್ದಾನೆ. ಈಗ ನಾವು ರಣನೀತಿ ಸಿದ್ಧ ಮಾಡ್ಬೇಕು. ಯಾವಾಗ ತಾರಕ ತಪಸ್ಸಿಂದ ಹೇಳ್ತಾನೋ ಆಗ ಬೇಗ ಆ ಯೋಜನೆಗಳನ್ನ ನಾವು ಕಾರ್ಯರೂಪಕ್ಕೆ ತರಬಹುದು. ಆದ್ರೆ ಅಲ್ಲಿ ತನಕ ನಾವು ಅವರೆಲ್ಲರೂ ಪ್ರತಿ ಹೆಜ್ಜೆನೂ ಪ್ರತಿ ಕ್ಷಣನೂ ತಿಳ್ಕೋಬೇಕು. ಅದಕ್ಕೋಸ್ಕರ ತೋತಾಸುರ ಇದನಲ್ಲ ಅಮ್ಮ. ಅವನು ಅವ್ರ ಪ್ರತಿ ಹೆಜ್ಜೆ ಪ್ರತಿ ಕೆಲ್ಸಾನು ನೋಡ್ತಿರ್ತಾನೆ. ಅವ್ರ ಪ್ರತಿ ಕ್ಷಣದ ಸೂಚನೆನೂ ನಮಗ್ ಕೊಡ್ತಾನೆ. ನಾನ್ ನೋಡಿ ಹೇಳ್ತೀನಿ. ಮಾತೆ, ಇದೇನಾಯ್ತು ನಂದಿಗೆ? ನಂದಿ ಹೇಳಿ. ಶಾಂತವಾಗಿ ಶಾಂತವಾಗಿ ಭೃಂಗಿ. ವಜ್ರಾಯುಧ, ಈಗ ನೀನು ಉಪಚಾರ ಹೇಳು. ದಾರುಕಾವನದಲ್ಲಿ ಹುಟ್ಟೋ ಒಂದು ಬಳ್ಳಿ ಇದೆ. ಅದೇ ಇದಕ್ಕೆ ಔಷಧಿ. ಆದ್ರೆ ಆ ಗಿಡಮೂಲಿಕೆಯನ್ನ ಗುರುತಿಸೋದು ಹೇಗೆ? ಆ ಔಷಧಿಯಿಂದ ಮಧುರ ಸಂಗೀತದ ಸ್ವರ ಕೇಳುತ್ತೆ. ಅದೇ ಅದರ ಗುರುತು. ಏನ್ ಯೋಚನೆ ಮಾಡ್ತಿದ್ದೀರಾ ದೇವರಾಜ ಇಂದ್ರ? ಹೋಗಿ ಬೇಗ ಆ ಔಷಧಿನ ತಗೊಂಡು ಬನ್ನಿ. ಮಾತೆ, ನಾನು ಹೋಗ್ಬೇಕು ಅಂದ್ರೂ ಅಲ್ಲಿಗೆ ಹೋಗೋದಿಕ್ಕಾಗಲ್ಲ. ಯಾಕೆ ಹೋಗೋದಕ್ಕಾಗಲ್ಲ? ಯಾಕೆ ಅಂದ್ರೆ ಮಾತೆ, ಆ ವನದ ಯಜಮಾನಿ ದಾರುಕಾಗೆ ನೀವು ವರದಾನ ನೀಡಿದ್ದೀರಿ. ಆ ವನಕ್ಕೆ ತ್ರಿಮೂರ್ತಿಗಳನ್ನ ಬಿಟ್ಟು ಬೇರೆ ಯಾರೂ ಹೋಗೋದಿಕ್ಕಾಗಲ್ಲ. ಆದ್ರೆ ತ್ರಿಮೂರ್ತಿಗಳು ಅವರ ರೂಪದಲ್ಲೇ ಇಲ್ಲ. ಹಾಗಾದ್ರೆ ಅವನಕ್ಕೆ ಹೋಗೋಕ್ಕಾಗಲ್ಲ. ಈಗ ನಂದಿ ಪ್ರಾಣದ ಗತಿ ಏನು? ಈ ಸಮಸ್ಯೆಗೆ ಏನ್ ಪರಿಹಾರ? ಈಗ ನಾನು ಅಂದ್ರೆ ಆದಿಶಕ್ತಿನೇ ಆ ಸ್ಥಳಕ್ಕೆ ಹೋಗ್ಬೇಕು. ಮಾತೆ, ನನಗೆ ಆ ತಾರಕಾಸುರನ ಆಕ್ರಮಣದ ಭಯ ಇಲ್ಲದೆ ಇದ್ದಿದ್ರೆ ನಾನು ಖಂಡಿತ ಪ್ರಯತ್ನ ಮಾಡ್ತಿದ್ದೆ. ದೇವರಾಜ, ನೀವು ದೇವತೆಗಳ ರಾಜ, ಆದ್ರೂ ನಿಮ್ಗೆ ಇಷ್ಟೊಂದು ಭಯನ? ನಾನು ದೇವರಾಜನೇ ಇರಬಹುದು, ಆದ್ರೆ ನಾನು ಯಾರ ಅಧೀನದಲ್ಲಿ ಕೆಲಸ ಮಾಡ್ತಿದ್ನೋ ಅವರು ತಮ್ಮ ಕಾರ್ಯನೆಲ್ಲ ತ್ಯಾಗ ಮಾಡಿ ಹೋಗಿದ್ದಾರೆ. ನೀವು ಯಾರ ಅಧೀನದಲ್ಲಿ ಕೆಲಸ ಮಾಡೋದು ದೇವರಾಜ?
ತ್ರಿಮೂರ್ತಿಗಳು ಅಂದ್ರೆ ಬ್ರಹ್ಮ, ವಿಷ್ಣು ಮತ್ತೆ ಮಹಾದೇವರೇ ನನ್ನ ಸ್ವಾಮಿಗಳು. ನಮ್ಮೆಲ್ಲ ದೇವತೆಗಳಿಗೂ ಮತ್ತೆ ಈ ಪೂರ್ತಿ ಬ್ರಹ್ಮಾಂಡಕ್ಕೂ ಅವರೇ ಎಲ್ಲ. ಅವರು ಇದ್ದಕ್ಕಿದ್ದ ಹಾಗೆ ಮಾಯ ಆಗಿದ್ದಾರೆ. ಅವರಿಲ್ಲದೆ ಇರೋ ಕಾರಣದಿಂದಾಗಿ ಇಡೀ ಜಗತ್ತು, ಜೊತೆಗೆ ನಾವೆಲ್ಲ ದೇವತೆಗಳು ಅನಾಥರಾಗಿದ್ದೀವಿ ಪ್ರಭು. ನಾನು ಮಹಾದೇವನ ಹುಡುಕ್ತಾ ಇದ್ದೀನಿ. ಮಹಾದೇವನ ಹುಡುಕ್ತೀನಿ ಅಂತ ಗೆಳತಿಗೆ ಮಾತು ಕೊಟ್ಟಿದ್ದೀನಿ.